ಇವತ್ತಿನ ದಿನ ಸುಮಾರು ಬೆಳಿಗ್ಗೆ 12 ಗಂಟೆ ಅಷ್ಟರೊಳಗಡೆ 3 ಜನ ಮಕ್ಕಳು ನಿತ್ಯಶ್ರೀ, ದೀಕ್ಷಿತ್ ಮತ್ತು ಕುಸುಮ ಅವರು ಒಂದು ಕೆರೆಯಲ್ಲಿ ಅವರು ದನ ಮೇಯ್ಸಕ್ಕೆ ಹೋಗುವಾಗ ಕೆರೆಯಲ್ಲಿ ಹೋಗಿ ಅವರು ಈಜಾಡಕ್ಕೆ ಹೋಗುವಾಗ ಬಿದ್ದಿದ್ದಾರೆ. ಆ ಸಮಯದಲ್ಲಿ ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿತ್ಯಶ್ರೀ ಅವ್ರ ತಂದೆ ಕೊಟ್ಟಿರುವ ದೂರಿನ ಮೇರೆಗೆ ನಾವು ನಾವು CRPC 174 ಅಡಿಯಲ್ಲಿ ನಾವು FIR ಅನ್ನು ದಾಖಲುಪಡಿಸಿದ್ದೀವಿ. ಹಿನ್ನೆಲೆ ಏನಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸುಮಾರು ಅವ್ರ ಮನೇಲಿ 3 ಜನ ಮಕ್ಕಳು ತಿಂಡಿ ಮಾಡಿಕೊಂಡು ದನ ಮೇಯ್ಸಕ್ಕೆ ಹೋಗಿದ್ದಾರೆ. ಮೇಯ್ಸಕ್ಕೆ ಹೋದ ಟೈಮಲ್ಲಿ ಅಲ್ಲಿ ಪಕ್ಕದಲ್ಲಿ ಒಂದು ಕಟ್ಟೆಯಲ್ಲಿ ದನ ಏನುತ್ತೆ ಅದನ್ನು ಅವ್ರು ಕಟ್ಟಿಬಿಟ್ಟು ಮತ್ತು ಅವ್ರ ಊಟ ಎಲ್ಲ ಏನುತ್ತೆ ಅಲ್ಲಿ ಇಟ್ಟುಬಿಟ್ಟು ಈಜು ಮಾಡೋಕ್ಕೆ ಹೋಗಿದ್ದಾರೆ. ಈಜು ಮಾಡೋಕ್ಕೆ ಹೋದಾಗ ಅವ್ರು ತೀರ್ಕೊಂಡಿದ್ದಾರೆ ಅಂತ ಮಾಹಿತಿ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ಇವತ್ತಿನ ದಿನ ಸುಮಾರು ಬೆಳಿಗ್ಗೆ 12 ಗಂಟೆ ಅಷ್ಟರೊಳಗಡೆ 3 ಜನ ಮಕ್ಕಳು ನಿತ್ಯಶ್ರೀ, ದೀಕ್ಷಿತ್ ಮತ್ತು ಕುಸುಮ ಅವರು ಒಂದು ಕೆರೆಯಲ್ಲಿ ಅವರು ದನ ಮೇಯ್ಸಕ್ಕೆ ಹೋಗುವಾಗ ಕೆರೆಯಲ್ಲಿ ಹೋಗಿ ಅವರು ಈಜಾಡಕ್ಕೆ ಹೋಗುವಾಗ ಬಿದ್ದಿದ್ದಾರೆ. ಆ ಸಮಯದಲ್ಲಿ ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿತ್ಯಶ್ರೀ ಅವ್ರ ತಂದೆ ಕೊಟ್ಟಿರುವ ದೂರಿನ ಮೇರೆಗೆ ನಾವು ನಾವು CRPC 174 ಅಡಿಯಲ್ಲಿ ನಾವು FIR ಅನ್ನು ದಾಖಲುಪಡಿಸಿದ್ದೀವಿ. ಹಿನ್ನೆಲೆ ಏನಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸುಮಾರು ಅವ್ರ ಮನೇಲಿ 3 ಜನ ಮಕ್ಕಳು ತಿಂಡಿ ಮಾಡಿಕೊಂಡು ದನ ಮೇಯ್ಸಕ್ಕೆ ಹೋಗಿದ್ದಾರೆ. ಮೇಯ್ಸಕ್ಕೆ ಹೋದ ಟೈಮಲ್ಲಿ ಅಲ್ಲಿ ಪಕ್ಕದಲ್ಲಿ ಒಂದು ಕಟ್ಟೆಯಲ್ಲಿ ದನ ಏನುತ್ತೆ ಅದನ್ನು ಅವ್ರು ಕಟ್ಟಿಬಿಟ್ಟು ಮತ್ತು ಅವ್ರ ಊಟ ಎಲ್ಲ ಏನುತ್ತೆ ಅಲ್ಲಿ ಇಟ್ಟುಬಿಟ್ಟು ಈಜು ಮಾಡೋಕ್ಕೆ ಹೋಗಿದ್ದಾರೆ. ಈಜು ಮಾಡೋಕ್ಕೆ ಹೋದಾಗ ಅವ್ರು ತೀರ್ಕೊಂಡಿದ್ದಾರೆ ಅಂತ ಮಾಹಿತಿ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ನಾವು ತನಿಖೆಯನ್ನು ಮುಂದುವರಿಸ್ತೀವಿ.